ಸಾರಿ ನಾವು ನೋಡ್ತಾ ಬಂದಿದ್ದೇನೆಂದ್ರೆ ಒಂದು ಹಿನ್ನೆಲೆಯನ್ನ ಅಂದ್ರೆ 400 ವರ್ಷಗಳ ಮೌನ ಕಾಲಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲರ ಪರಿಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಬಂದ್ವಿ. ನಾವು ಕಳೆದ ಸರಿ ನಾನು ಮಾತಾಡುವಾಗ 2 ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 11ರಿಂದ 21 ವಚನದವರೆಗೆ ನಾವು ಓದಿದ್ದೇವೆ. ಇದರಿಂದ ಏನ್ ಅರ್ಥ ಮಾಡ್ಕೊಂಡ್ವಿ ಅಂತ ಅಂದ್ರೆ, ಇಸ್ರಾಯೇಲರು ಪಾಪ ಮಾಡಿದ್ರ ನಿಮಿತ್ತವಾಗಿ ದೇವರು ಅವರನ್ನ ಶಿಕ್ಷಿಸ್ಲಿಕ್ಕಾಗಿ, ಬುದ್ಧಿ ಕಲಿಸ್ಲಿಕ್ಕಾಗಿ ಒಬ್ಬ ತಂದೆಯಾಗಿ ಅವರನ್ನ ಬಾಬೇಲ್ ದೇಶಕ್ಕೆ ಅಟ್ತಾನೆ. ಅಲ್ಲಿ 70 ವರ್ಷಗಳ ಕಾಲ ಅವ್ರು ಇರ್ತಾರೆ. ಆ 70 ವರ್ಷಗಳ ಕಾಲದಲ್ಲೇ ಅನೇಕ ಬದಲಾವಣೆಗಳಾಗ್ತದೆ ಅನ್ನೋದನ್ನ ನಾವು ಹೇಳ್ತಾ ಬಂದೆ. ಏನು ಬದಲಾವಣೆ ಅಂತ ಅಂದ್ರೆ, ನಾವು ಅಲ್ಲಿಯ ತನಕ ಇಸ್ರಾಯೇಲರಿಗೆ ಪ್ರವಾದಿಗಳಿದ್ರು. ದೇವರು ಪ್ರವಾದಿಗಳನ್ನ ನೇಮಕ ಮಾಡಿ ಕಳಿಸ್ತಾ ಇದ್ದ. ಅವ್ರು ದೇವರ ಸೇವೆಗೆ ಕರೆಯಲ್ಪಟ್ಟಿದ್ರಿಂದ ಅವರು ಹೋಗ್ತಾ ಇದ್ರು. ನೀವು ಪ್ರತಿ ಪ್ರವಾದನೆ ಪುಸ್ತಕ ನೀವು ನೋಡಿ, ಆ ಪ್ರತಿ ಪ್ರವಾದನೆಯನ್ನ ನೀವು ಓದಿ ನೋಡ್ರಿ. ಮೊದಲನೇದಾಗಿ ಹೇಳುವಂಥದ್ದು ಯೆಹೋವನು ಇಂತೆನ್ನುತ್ತಾನೆ. ಇಟ್ ಇಸ್ ನಾಟ್ ದ ವರ್ಡ್ಸ್ ಆಫ್ ಮೋಸಸ್, ಇಟ್ ಇಸ್ ನಾಟ್ ದ ವರ್ಡ್ಸ್ ಆಫ್ ಐಸಾಯ, ಅಮೋಸ್ ಆರ್ ಹಬಕ್ಕುಕ್ ಆರ್ ಎನಿಬಡಿ. ಇಟ್ ಇಸ್ ದ ವರ್ಡ್ಸ್ ಆಫ್ ಗಾಡ್, ಜಹೋವ. ಯೆಹೋವನು ಇಂತೆನ್ನುತ್ತಾನೆ, ಹೋಗಿ ಸಾರು ಎಂಬುದಾಗಿ ಹೇಳ್ತಾ ಇದ್ರು. ಈಗ ಅವರು ಸೆರೆಮನೆಯಲ್ಲಿ ಇರುವುದರಿಂದ, ಅಂದ್ರೆ ಬಾಬೆಲ್ ದೇಶದಲ್ಲಿ ಸೆರೆಯಾಳುಗಳಾಗಿರುವುದರಿಂದ ಯಾವ ಈ ರೀತಿಯಾದಂತ ಒಂದು ಧ್ವನಿಯು ಕೂಡ ಅವ್ರ ಕಿವಿಗೆ ಬೀಳ್ತಾ ಇಲ್ಲ. ಯಾವ ಪ್ರವಾದಿಯು ಕೂಡ ಅಲ್ಲಿ ಹೋಗ್ತಾ ಇಲ್ಲ. ಯೆಹೋವನು ಇಂತೆನ್ನುತ್ತಾನೆ ಎಂಬತಕ್ಕಂತ ಸ್ವರ 70 ವರ್ಷಗಳ ಕಾಲ ಅವ್ರ ಕಿವಿಗೆ ಬೀಳ್ತಾ ಇಲ್ಲ. 70 ವರ್ಷ ಒಬ್ಬ ಮನುಷ್ಯನ ಜೀವಮಾನ ಕಾಲ ಇವತ್ತಿನ ದಿನದಲ್ಲಿ ಹೇಳಿದ್ರೆ, ಮಗುವಾಗಿ ಹುಟ್ಟಿದ್ರಿಂದ ಅವನು ಸಾಯುವ ತನಕ ಹೆಚ್ಚು ಕಡಿಮೆ ಅಷ್ಟು ದಿನಗಳು ಇವರು ವಾಕ್ಯ ಇಲ್ದನೆ ಹೇಗ್ ಬದುಕ್ಲಿಕ್ಕೆ ಸಾಧ್ಯ? ನಾವು ಇದ್ರ ಜೊತೆಗೆ ಇನ್ನೂ ಒಂದು ನಾವು ನೆನ್ಪಿಟ್ಕೊಳ್ಬೇಕು. ನಾವೆಲ್ಲರೂ ಕೇಳ್ಬೋದು, ಬ್ರದರ್, ಅವ್ರ ಪಾಪ ಮಾಡಿದ್ರಿಂದಲೇ, ಅವ್ರ ದೇವ್ರ ವಾಕ್ಯ ತಿರಸ್ಕರಿಸಿದ್ರಿಂದಲೇ, ಯೆಹೋವನ ವಾಕ್ಯವನ್ನ ಅವ್ರು ಮೀರಿದ್ದರಿಂದಲೇ ತಾನೇ ದೇವ್ರು ಅಲ್ಲಿಗೆ ಅವ್ರನ್ನ ಸರಿಯಾಗಿ ಕಳಿಸಿದ್ದು. ಹಾಗಾದ್ರೆ ಅವ್ರು ದೇವ್ರ ವಾಕ್ಯಕ್ಕೆ ಏನ್ ಆಸೆ ಪಡ್ತಾರೆ, ಅವ್ರಿಗೆ ಎಲ್ಲಿತ್ತು ಆಸೆ ಎಂಬುದಕ್ಕೆ ಕೇಳ್ಬೋದು. ಸಹಜವಾಗಿ ಈ ರೀತಿ ಪ್ರಶ್ನೆಗಳು ಬರ್ತದೆ. ಒಂದನ್ನ ನೆನಪಿಟ್ಕೊಳ್ಬೇಕು, ಅದು ಆ ದಿನಕ್ಕೂ ಹೋಲಿಕೆ ಆಗುತ್ತೆ, ಈ ದಿನಕ್ಕೂ ಆಗುತ್ತೆ, ಮುಂದೆಯೂ ಕೂಡ ಆಗುತ್ತೆ. ಅದೇನಂದ್ರೆ, ಇಡೀ ವಿಶ್ವದಲ್ಲಿ ದೇವ ಜನರು ಎಂಬ ಕರೆಸಿಕೊಂಡಂಥವ್ರು ಎಲ್ಲೇ ಇದ್ರು, ಅವರು ಎಷ್ಟೇ ಪಾಪ ಮಾಡಿ, ದ್ರೋಹ ಮಾಡಿ, ಅನ್ಯಾಯ ಮಾಡ್ತಕ್ಕಂಥ ಜನರು ಎಷ್ಟಿದ್ರೂ ಕೂಡ ಅಂಥವರ ಮಧ್ಯದಲ್ಲಿ ದೇವರಿಗೋಸ್ಕರವಾಗಿ ಬದುಕ್ತಕ್ಕಂಥ ಕೆಲವು ಮಂದಿಗಳು ಇದ್ದೇ ಇರ್ತಾರೆ. There will be people who live for God, who love God, who worship God always, all through the ages. Whether it is in Old Testament or in the New Testament, whether it's even in coming days, even in the present day, ಇವತ್ತಿಗಾಗ್ಲಿ ಹಿಂದೆ ಆಗ್ಲಿ ದೇವರಿಗಾಗಿ ಬದುಕ್ತಕ್ಕಂಥವ್ರು ಇಲ್ಲದೆ ಇರ್ತಾರೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ರೆಮನೆಂಟ್ ಅಂತ ಕರೀತಾರೆ. ಅಂದ್ರೆ ಕರ್ತನಿಗೋಸ್ಕರವಾಗಿ ಬದುಕ್ತಕ್ಕಂಥವ್ರು 90 ಭಾಗ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದವ್ರು ಇದ್ರೂ ಕೂಡ 10 ಭಾಗವಾದ್ರು, 5 ಭಾಗವಾದ್ರು, 2 ಭಾಗವಾದ್ರು, 2% ಆದ್ರೂ ಕೂಡ ಸ್ವಾಮಿಗಾಗಿ ಬದುಕ್ತಕ್ಕಂಥವ್ರು ಎಲ್ಲಾ ಕಾಲದಲ್ಲಿ ಇದ್ದೇ ಇರ್ತಾರೆ. ಹಾಗೆಯೇ ಇವರು ಸೆರೆ ಹೋದಾಗ ಅಲ್ಲಿ ದೇವರನ್ನ ಆಸೆ ಪಟ್ಟವರು, ವಾಕ್ಯಕ್ಕಾಗಿ ಹಂಬಲಿಸಿದವರು, ನಿಮ್ಮ ಹಾಗೆ ನೋಡ್ರಿ, ಅನೇಕ ಕೆಲಸ ಕಾರ್ಯಗಳು ಇವತ್ತು ಮಾಡ್ಬೇಕು ಅಂದ್ರೆ ನಿಮಗೆ ಕೆಲಸ ಕಾರ್ಯಗಳು ಇದೆ, ಇಲ್ಲ ಅಂತ ಯಾರಿಗೂ ಇಲ್ಲ, ಯಾರು ಖಾಲಿ ಕೂತ್ಕೊಳ್ಳೋದಿಲ್ಲ. ಆದ್ರೆ ನೀವು ಸಮಯವನ್ನ ಬದಿಗಿರಿಸಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಅಥವಾ ಮೊದ್ಲೇ ಮುಗಿಸಿಯೋ ಅಥವಾ ಮುಂದಕ್ಕಿಟ್ಟೋ ಈ ಸಮಯವನ್ನ ದೇವ್ರ ವಾಕ್ಯಕ್ಕಾಗಿ ಇಟ್ಟಿದ್ದೀರಿ. ಇದು ಹಾಗೇನೆ ಅಲ್ಲಿಯೂ ಕೂಡ ದೇವರ ವಾಕ್ಯವನ್ನ ಕೇಳಲಿಕ್ಕೆ, ಓದ್ಲಿಕ್ಕೆ ಹಂಬಲಿಸ್ತಕ್ಕಂಥವ್ರಿದ್ರು. ಆಗ ಅವರಿಗೆ ಪ್ರವಾದಿಗಳೆಲ್ಲ ಮೊದಲೇ ಹೇಳಿದಾಗೆ ಯಾರು ಅವರನ್ನ ನಡೆಸ್ತಕ್ಕಂಥವ್ರಿಲ್ಲ. ಹೀಗಾಗಿ ಅಲ್ಲಿಂದಲೇ ದೇವರ ವಾಕ್ಯವನ್ನು ಓದ್ಲಿಕ್ಕೋಸ್ಕರ ಹಂಬಲಿಸ್ತಕ್ಕಂಥವ್ರು ಸಂಖ್ಯೆ ಸ್ವಲ್ಪ ಕೂಡ್ಲಿಕ್ಕೆ ಶುರುವಾಯ್ತು. ಒಬ್ಬರಿಂದ ಶುರುವಾಗಿದೆ, ಯಾರಿಂದ ಗೊತ್ತಿಲ್ಲ ನಮ್ಗೆ. 2 ಆಗಿರ್ಬೋದು, ಒಂದು ಕುಟುಂಬದಿಂದ ಆಗಿರ್ಬೋದು, 2 ಕುಟುಂಬದಿಂದ ಆಗಿರ್ಬೋದು. ಅವರು ಒಟ್ಟಾಗಿ ಸೇರಿ ದೇವ್ರ ವಾಕ್ಯವನ್ನು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ಆ ಬಾಬೇಲ್ ಸೆರೆಯಲ್ಲಿದ್ದಂತ ಜನರು ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಅಭ್ಯಾಸ ಮಾಡ್ಲಿಕ್ಕೆ ಕೂಡುವಂತ ಆ ಪ್ರಾರಂಭವೇ ಕ್ರಮೇಣವಾಗಿ, ನಾನು ಮುಂದಕ್ಕೆಲ್ಲ ಒಂದೊಂದು ಹಂತದಲ್ಲಿ ಹೇಳ್ತಾ ಬರ್ತೇನೆ, ಕ್ರಮೇಣವಾಗಿ ಸಿನಗಾಗಾಗಿ ಅಥವಾ ಯಹೂದ್ಯರ ಸಭಾ ಮಂದಿರವಾಗಿ ಮಾರ್ಪಟ್ಟು ದೊಡ್ಡ ಮಟ್ಟಕ್ಕೆ ಇಡೀ ಇಸ್ರಾಯೇಲರ ಮೇಲೆ ಪರಿಣಾಮ ಬೀರುವಂತ
ಅವರನ್ನ ಹತೋಟಿ ತರುವಂತ ರೀತಿಯಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಬೆಳೆಯಿತು. ಅಥವಾ ಈ ದಿನ ನಿಮ್ಮ ಮುಂದೆ ನಾನು ಹಂಚಿಕೊಳ್ತಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಸಭಾ ಮಂದಿರ ಹೇಗೆ ಪ್ರಾರಂಭವಾಯಿತು ಎಂಬುದಾಗಿ. ಹೇಗೆ ಪ್ರಾರಂಭ ಆಯ್ತು ಅಂದ್ರೆ ಇಲ್ಲಿಂದಲೇ ಪ್ರಾರಂಭ ಆಯ್ತು. ಅದು ಅವರು ಸಭಾ ಮಂದಿರ ಪ್ರಾರಂಭ ಮಾಡ್ತೀವಿ ಎಂಬುದಾಗಿ ಹೇಳಿ ಪ್ರಾರಂಭ ಮಾಡ್ಲಿಲ್ಲ. ದೇವರ ವಾಕ್ಯವನ್ನು ಓದ್ಲಿಕ್ಕೋಸ್ಕರವಾಗಿ. ಅವತ್ತ ದೇವಾಲಯ ಇರ್ಲಿಲ್ಲ. ಸೊಲೊಮೋನನ ದೇವಾಲಯ ಈಗಾಗಲೇ ನಾಶವಾಗಿದೆ. ಮತ್ತೆ ಮುಂದೆ ಜೆರುಬ್ಬಾಬೆಲನ ದೇವಾಲಯ ಇನ್ನೂ ಕಟ್ಟಿಲ್ಲ. ಹಾಗಾಗಿ ದೇವರ ವಾಕ್ಯವನ್ನು ಓದ್ಲಿಕ್ಕೋಸ್ಕರವಾಗಿ ಮನೆಗಳಲ್ಲಿ ಸೇರಿ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಇದನ್ನೇ ಹಿಸ್ಟ್ರಿ ಹೇಳುವುದು. ಆ ಮನೆಗಳಲ್ಲಿ ಸೇರ್ತಾ ಇದ್ದಂಥವ್ರು ಕೊನೆಗೆ ಹೌದು, ನಮಗೂ ಆಸೆ ಇದೆ, ನಾವು ಓದ್ಬೇಕು, ನಾವು ಆ ವಾಕ್ಯ ಕೇಳ್ಬೇಕು, ಮೋಶೆಯ ಧರ್ಮಶಾಸ್ತ್ರವನ್ನು ನಮಗ್ ಬೇಕು. ನೀವೆಲ್ಲರೂ ನೆನ್ಪಿಟ್ಕೊಳ್ರಿ, ಆಗ ಪೂರ್ಣವಾದಂತ ಸತ್ಯವೇದ ಇರ್ಲಿಲ್ಲ. ಮೋಶೆಯ ಧರ್ಮಶಾಸ್ತ್ರ ಅಂದ್ರೆ ಮೊದಲ 5 ಪುಸ್ತಕಗಳು, ಅದನ್ನ ಇಬ್ರಿಯ ಭಾಷೆಯಲ್ಲಿ ತೋರಾ ಅಂತ ಕರೀತೇವೆ. ತೋರಾ, ಕೆದುಬೀಮ್, ನಬೀಮ್ ಅಂದ್ರೆ ಆ ಇಬ್ರಿಯ ಭಾಷೆನ 3 ಭಾಗವಾಗಿ ವಿಂಗಡಿಸ್ತೇವೆ. ಈ ತೋರಾ ಮೊದಲ 5 ಪುಸ್ತಕಗಳು ಧರ್ಮಶಾಸ್ತ್ರವು ಮಾತ್ರ ಅವರಲ್ಲಿ ಇತ್ತು, ಸುರುಳಿಗಳಾಗಿದ್ದವು. ಆ ಸುರುಳಿಯನ್ನು ಓದ್ಲಿಕ್ಕಾಗಿ ಹಂಬಲಿಸ್ತಕ್ಕಂಥವ್ರು ಆಗಾಗ್ಗೆ ಅಲ್ಲಿ ಸೇರಿ ಬರ್ತಾ ಇದ್ರು. ಹೀಗೆ ಸೇರಿ ಅವರು ಪ್ರಾರ್ಥನೆ ಮಾಡುವುದರಲ್ಲಿಯೂ ವಾಕ್ಯ ಓದುವುದರಲ್ಲಿಯೂ ಅವರ ಅನ್ಯೋನ್ಯತೆಯಲ್ಲಿ ಸೇರಿ ಬರ್ಲಿಕ್ಕೆ ಶುರು ಮಾಡಿದ್ರು. ಇದು ಎಲ್ಲಿವರೆಗೆ ಮುಂದೆ ಬಂತಪ್ಪ ಅಂದ್ರೆ, ನಾವು ಅದಕ್ಕೊಂದು ವಾಕ್ಯದ ಆಧಾರ ಕೂಡ ನಾವು ನೋಡ್ತೀವಿ. ಸೆರೆಯಿಂದ ಹಿಂತಿರುಗಿ ಬಂದ ಮೇಲೂ ಸಹ ಸೆರೆಯಲ್ಲಿದ್ದಾಗ ಅವರು ಅನುಭವಿಸ್ತಿದ್ದಂತಹ ಸಂತೋಷ, ಆ ವಾಕ್ಯ ಅಧ್ಯಯನವನ್ನ ಮುಂದುವರಿಸೋದನ್ನ ನಾವು ನೋಡ್ತೀವಿ. ಅದಕ್ಕೋಸ್ಕರ ಒಂದು ವಾಕ್ಯ ಓದೋಣ. ದಯವಿಟ್ಟು ನೀವು ನೋಡ್ರಿ, ನೆಹೆಮೀಯನ ಪುಸ್ತಕ 8ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಓದೋಣ. ನೆಹೆಮೀಯನ ಪುಸ್ತಕ 8ನೇ ಅಧ್ಯಾಯ 1 ಮತ್ತು 2ನೇ ವಚನ. ಓದ್ತೀರಾ? 2ನೇ ಅಧ್ಯಾಯ 8ನೇ ಅಧ್ಯಾಯ 1ರಿಂದ 2. ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲ್ ಸರ್ವ ಸಮೂಹದವರು 7ನೆಯ ತಿಂಗಳಲ್ಲಿ ನೀರು ಬಾಗಿಲಿನ ಮುಂದಿನ ಬಯಲಿನಲ್ಲಿ ಒಟ್ಟಾಗಿ ಕೂಡಿ ಬಂದು, ಯೆಹೋವನು ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ಕೊಟ್ಟ ಧರ್ಮಶಾಸ್ತ್ರದ ಗ್ರಂಥವನ್ನು ತೆಗೆದುಕೊಂಡು ಬರಬೇಕು ಎಂದು ಧರ್ಮೋಪದೇಶಕನಾದ ಎಜ್ರನನ್ನು ಕೇಳಿಕೊಂಡರು. ಯಾಜಕನಾದ ಎಜ್ರನು ಗ್ರಹಿಸ ಶಕ್ತರಾದ ಸ್ತ್ರೀ ಪುರುಷರು ನೆರೆದಿದ್ದ ಸಮೂಹದವರ ಮುಂದೆ 7ನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ಆ ಧರ್ಮಶಾಸ್ತ್ರವನ್ನು ತಂದು ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೂ ಓದಿದನು. ನಾವು ಮುಂದಕ್ಕೆ ಹೀಗೆ ನಾವು ನೋಡ್ತಾ ಬರ್ತೀವಿ. ಆ ನೀರು ಬಯಲಿನಲ್ಲಿ ಸೇರಿ ಬಂದ್ರು ಎಂಬುದಾಗಿ ಓದ್ತೀವಿ. ನೀವು ಗಮನಿಸ್ತಾ ಇದ್ರೆ, ನೀವೆಲ್ಲರೂ ದೇವ್ರ ವಾಕ್ಯದ ಬಹಳ ಪಂಡಿತರು, ಅಧ್ಯಯನ ಮಾಡ್ತಿರ್ತಕ್ಕಂಥವ್ರು, ನನಗೆ ಚೆನ್ನಾಗಿ ಗೊತ್ತಿದೆ. ಇದಕ್ಕಿಂತ ಹಿಂದೆ ನಾವು ಗಮನಿಸ್ತಾ ಬಂದ್ರೆ, ಬಯಲಿನಲ್ಲಿ ಅಥವಾ ಮನೆಗಳಲ್ಲಿ, ಈ ಸಾರ್ವಜನಿಕ ಸ್ಥಳದಲ್ಲಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡ್ಲಿಕ್ಕೆ ಎಂದೂ ಕೂಡ ಅವ್ರು ಸೇರಿದಂತ ವಾಕ್ಯಗಳು ಇಲ್ಲ. ಅವ್ರು ಹಾಗೆ ಮಾಡ್ತಿರ್ಲಿಲ್ಲ. ದೇವ್ರು ಯೆಹೋವನು ಏನ್ ಹೇಳ್ತಿದ್ದ ಪ್ರವಾದಿಗಳಲ್ಲಿ ಅದನ್ನ ಕೇಳ್ಕೊಳ್ತಿದ್ರು. ಅವರು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಆರಾಧನೆ ಮಾಡ್ತಿದ್ರು, ಯಜ್ಞ ಅರ್ಪಿಸ್ತಾ ಇದ್ರು. ಇದನ್ನ ನಾವು ಓದ್ತೀವಿ. ಆದ್ರೆ ಈಗ ನೋಡ್ರಿ, ಸೆರೆಯಲ್ಲಿದ್ದಾಗ ಮಾಡಿದಂತ ಆ ಪ್ರಾರಂಭ ಈಗ ಬಯಲಿನಲ್ಲಿ ಸೇರಿ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಹೀಗೆ ಅವರು ಇದಾದ ಮೇಲೂ ಕೂಡ, ನಾವು ಮುಂದಕ್ಕೆ ಮಲಾಕಿಯನ ಪುಸ್ತಕ ಬರೆದು ಮುಕ್ತಾಯ ಆದ್ಮೇಲೆ, ಮಲಾಕಿಯನ ಸೇವೆ ಮುಗಿದ ಮೇಲೂ ಸಹ ಅವರು 400 ವರ್ಷಗಳು ಏನೊಂದು ನಾವು ಮೌನ ಕಾಲ, ಸೈಲೆಂಟ್ ಇಯರ್ಸ್ ಅಥವಾ ಡಾರ್ಕ್ ಹಿಸ್ಟ್ರಿ ಆಫ್ ಇಸ್ರೇಲ್ ಅಂತ ನಾವೇನ್ ಕರಿತೀವೋ, ಅದು ಪ್ರಾರಂಭವಾದಾಗ ಅದು ಪೂರ್ಣಾವಧಿಯ ಸಭಾ ಮಂದಿರವಾಗಿ ಬದಲಾವಣೆಗೆ ಶುರುವಾಯಿತು. ಈ ಸಭಾ ಮಂದಿರ ಮೊದಲು ಅವರು ಕೇವಲ ಸಭಾ ಮಂದಿರ ಅಂದ್ರೆ ಬಿಲ್ಡಿಂಗ್ ಅಲ್ಲ. ಆಕ್ಚುಲಿ ಇಲ್ಲಿ ಬರೆದಿರ್ತಾರೆ, ಸಿನಗಾಗ್ ಇಟ್ಸ್ ನಾಟ್ ಎ ಬಿಲ್ಡಿಂಗ್, ಇಟ್ ಇಸ್ ದ ಗ್ಯಾದರಿಂಗ್ ಆಫ್ ಪೀಪಲ್. ಜನರು ಒಟ್ಟಾಗಿ ಸೇರಿ ಬರತಕ್ಕಂತ ಆ ಸಮೂಹಕ್ಕೆ ಸಿನಗಾಗ್ ಅಂತ ಕರೀತಾ ಇದ್ರು. ಸಿನಗಾಗ್ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ನಿಜವಾದ ಅರ್ಥ ಏನಂತ ಅಂದ್ರೆ ಎ ಪ್ಲೇಸ್ ಆಫ್ ಅಸೆಂಬ್ಲಿ ಅಥವಾ ಸೇರಿ ಬರೋಣದ ಸ್ಥಳ ಎಂಬುದಾಗಿ ಅರ್ಥ. ಇಟ್ ವಾಸ್ ನಾಟ್ ಮೆಂಟ್ ಫಾರ್ ಬಿಲ್ಡಿಂಗ್. ಆ ಬಿಲ್ಡಿಂಗಿಗೆ, ಕಟ್ಟಡಕ್ಕೆ ಹೆಸರಿಟ್ಟಿದ್ದಲ್ಲ, ಅದು ಹೆಸರಲ್ಲ. ಹಾಗೆ ಅವರು ಸೇರಿ ಬರ್ಲಿಕ್ಕೆ ಶುರುವಾದದ್ದು ನಿಧಾನವಾಗಿ 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 ಬಹಳ ಬಲಿಷ್ಠವಾಯ್ತು. ಎಷ್ಟು ಬಲಿಷ್ಠವಾಯ್ತು, ಹೇಗೆ ಅದನ್ನ ಕಾರ್ಯನಿರ್ವಹಿಸ್ತಾ ಇದ್ರು, ಅದನ್ನ ಯಾರೆಲ್ಲ ಮಾಡ್ತಿದ್ರು, ಹೇಗೆ ಎಂಬತಕ್ಕಂಥದ್ದನ್ನ ವಿವರವಾಗಿ ನಿಧಾನವಾಗಿ ವಾಕ್ಯ ಸಮೇತ ಒಂದೊಂದಾಗಿ ನೋಡ್ಲಿಕ್ಕೆ ಹೋಗೋಣ. ಹೀಗೆ ಸಿನಗಾಗ್ ಪ್ರಾರಂಭ ಆಯ್ತು, ಸಭಾ ಮಂದಿರ. ನಾವು ಅದನ್ನೇ ನಾನು ಕಳೆದ ಇದ್ರಲ್ಲಿ ಹೇಳ್ತಾ ಇದ್ದೆ. ಸಭಾ ಮಂದಿರ ಅಂತ ಒಂದೇ ಸರಿ ಓದ್ತೀವಿ. ಬಹಳಷ್ಟು ಹೊಸಬರಿಗೆ, ನಾನು ಕೂಡ ಹೊಸದಾಗಿ ಓದಿದಾಗ ನನಗೂ ಕೂಡ ಇಂಥದ ಕನ್ಫ್ಯೂಸ್ ಆಯ್ತು.
ಸಭಾಮಂದಿರ ಅಂದ್ರೆ ಏನ್ ತಿಳ್ಕೊಳ್ತೇವೆ? ಓ, ಆಗ ದೇವಾಲಯ ಇತ್ತು. ಅಥವಾ ಇನ್ನೂ ಸ್ವಲ್ಪ ತಿಳುವಳಿಕೆ, ನಾವು ಓದಿದಂತ ಜ್ಞಾನ, ಆ ವಾಕ್ಯ ಜ್ಞಾನ ಕಡಿಮೆ ಇದ್ದವರಿಗೆ, ಓ, ಇದೊಂದು ಚರ್ಚ್ ಇರಬಹುದು, ಸಭಾಮಂದಿರ ಅಂದ್ರೆ ಚರ್ಚ್ ಇರಬಹುದು ಅಂತ ಅರ್ಥ ಮಾಡ್ಕೊಳ್ತಾರೆ. ಸುವಾರ್ತೆಗಳಲ್ಲಿ ಬರುವಂತ ಸಭಾಮಂದಿರ ಅದು ಚರ್ಚ್ ಅಲ್ಲ. ಯಾಕಂದ್ರೆ ನಾವು ಸಭೆ ಪ್ರಾರಂಭವಾಗುದು ಅಪೊಸ್ತಲ ಕೃತ್ಯದಲ್ಲಿ ನಾವು ಓದುತ್ತೇವೆ. ಅಲ್ಲಿ ಯೆರೂಸಲೇಮಲ್ಲಿ ಸಭೆ ಪ್ರಾರಂಭವಾಯ್ತು ಯಹೂದಿಗಳದ್ದು. ಅದಾದ ನಂತರದಲ್ಲಿ ಅನ್ಯ ಮತ್ತು ಯಹೂದಿಗಳ ಇಬ್ರು ಮಿಶ್ರಣವಾದಂತ ಸಭೆ ಆಮೇಲೆ ಪ್ರಾರಂಭವಾಯ್ತು. ಅದಾದ ನಂತರದಲ್ಲಿ ಪೌಲನು ರಕ್ಷಣೆ ಹೊಂದುವುದನ್ನ, ಆಮೇಲೆ ಸಭೆ ಅಭಿವೃದ್ಧಿ ಆಗುವುದನ್ನ ಪೇತ್ರನು, ಪೌಲನು, ಬಾರ್ನಬ, ಸೀಲ, ಯೋಹಾನ ನೆನೆಸ್ಕೊಳ್ಳುವಂತ ಮಾರ್ಕ, ಹೀಗೆ ಇವರೆಲ್ಲರೂ ಸೇವೆ ಮಾಡ್ಲಿಕ್ಕೆ ಶುರುವಾದ್ರಿಂದ ಒಂದೊಂದು ಸಭೆಗಳು ಪ್ರಾರಂಭ ಆಗುವುದನ್ನ ಅಪೊಸ್ತಲ ಕೃತ್ಯದಿಂದ ಆಚೆಗೆ ಓದ್ತೇವೆ. ಅದಕ್ಕಿಂತ ಮೊದಲು ಬರ್ತಕ್ಕಂಥದ್ದು ಯಾವುದೂ ಕೂಡ ಅದು ಸಭೆನೂ ಅಲ್ಲ, ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ದೇವಾಲಯ ಕೂಡ ಅಲ್ಲ. ಅಲ್ಲಿ ಬಂದುವಂತ ಸಭಾಮಂದಿರ ಎಂದ ನಾವೇನಾದ್ರೂ ಓದಿದ್ರೆ ಅರ್ಥ ಮಾಡ್ಕೊಳ್ಬೇಕು. ಇಟ್ ವಾಸ್ ನಾಟ್ ಟೆಂಪಲ್, ಇಟ್ ವಾಸ್ ನಾಟ್ ಚರ್ಚ್, ಇಟ್ ವಾಸ್ ಎ ಸಿನಗಾಗ್. ಸಿನಗಾಗ್ ಅಂದ್ರೆ ದೇವರ ವಾಕ್ಯವನ್ನ ಓದಿ ಮತ್ತು ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಸೇರಿ ಬರುವಂತ ಸ್ಥಳ. ಅಗೇನ್ ಐ ವಾಂಟ್ ಟು ಟೆಲ್ ಯು, ಡೋಂಟ್ ಮಿಸ್ಟೇಕ್, ದೇ ವರ್ ನಾಟ್ ಗ್ಯಾದರಿಂಗ್ ಫಾರ್ ವರ್ಷಿಪ್. ಆರಾಧನೆಗಾಗಿ ಸೇರ್ತಿರ್ಲಿಲ್ಲ. ಯಾಕಂದ್ರೆ ಅವರಿಗೆ ಆರಾಧನೆ ಎಂಬುದಾಗಿ ಹೇಳುವುದಾದ್ರೆ ಹಳೆ ಒಡಂಬಡಿಕೆ ಪ್ರಕಾರ ಯಜ್ಞವೇದಿ ಇರ್ಲೇಬೇಕು, ಮಂಜೂಷ ಇರ್ಲೇಬೇಕು, ಯಜ್ಞ ಪಶುವನ್ನ ವಧಿಸ್ಲೇಬೇಕು, ರಕ್ತ ಪ್ರೋಕ್ಷಿಸ್ಬೇಕು. ಹಾಗಿರುವಾಗ ಮಾತ್ರ ಅದು ಆರಾಧನೆ ಆಗ್ತಿತ್ತು ಅವ್ರಿಗೆ. ಇದು ಆರಾಧನೆ ಸ್ಥಳ ಅಲ್ಲ. ವಾಕ್ಯವನ್ನು ಓದುವಂತ, ಪ್ರಾರ್ಥಿಸುವಂತ, ಅನ್ಯೋನ್ಯತೆ ಹೊಂದುವಂತ ಸ್ಥಳವಾಗಿ ಸಿನಗಾಗ್ ಎಂಬತಕ್ಕಂಥದ್ದು ಪ್ರಾರಂಭ ಆಯ್ತು. ಈಗ ಇದು ಹೀಗೆ ಮುಂದುವರಿಯುತ್ತಾ ಬಂತು. ಇದು ಬಹಳ ಜನರು ಇದನ್ನ ಅಪೇಕ್ಷೆ ಪಟ್ಟದ್ರಿಂದ ಒಂದು ದೊಡ್ಡ ಒಂದು ಸಮೂಹವಾಗಿ ಬೆಳಿಲಿಕ್ಕೆ ಶುರುವಾಯ್ತು. ನೀವು ಯಾವುದೇ ಒಂದು ಸಂಘ ಸಂಸ್ಥೆ ಅಥವಾ ಸೇರಿ ಬರೋಣ, ಪ್ರಾರಂಭದಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರು ಪ್ರಾರಂಭ ಮಾಡ್ತಾರೆ. ಎಲ್ಲವೂ ಕೂಡ ಒಳ್ಳೇದೇ ಆಗಿರ್ತದೆ. ಹೀಗೆ ಇವರು ಕೂಡ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ಪ್ರಾರ್ಥಿಸ್ಲಿಕ್ಕಂತ ಏಕೈಕ ಉದ್ದೇಶದಿಂದ ದೇವರನ್ನ ಹಂಬಲಿಸಿ, ದೇವರಿಗಾಗಿ ಬದುಕ್ಬೇಕು, ನಾವು ಸ್ವಾಮಿಗಾಗಿ ಬದುಕ್ಬೇಕು ಎಂಬತಕ್ಕಂಥ ಹಂಬಲದಿಂದಲೇ ಇದು ಕೂಡ ಪ್ರಾರಂಭ ಆಯ್ತು. ಆಗ ಸ್ವಲ್ಪ ಜನ ಇದ್ರು, ಬರ್ತಾ ಬರ್ತಾ ದೊಡ್ಡದಾಯ್ತು. ಯಾವಾಗ ಸಂಖ್ಯೆ ದೊಡ್ಡದಾಗ್ತದೋ ಅದರ ಆಡಳಿತ, ನಿರ್ವಹಣೆ, ಅದನ್ನ ನೋಡ್ಕೊಳ್ತಕ್ಕಂಥವ್ರು, ಜವಾಬ್ದಾರಿಯುತವಾದಂತ ವ್ಯಕ್ತಿಗಳು ಬರಲೇಬೇಕು. ಇಲ್ದ ಹೋದ್ರೆ ಅದು ಮುಂದುವರಿಯಕ್ ಆಗೋದಿಲ್ಲ. ಹಾಗೆಯೇ ಈ ಸಿನಗಾಗ್ನ ಉಸ್ತುವಾರಿ ನೋಡ್ಕೊಳ್ಳೋಕ್ಕೋಸ್ಕರವಾಗಿ ಅವರಲ್ಲೇ ಕೆಲವರನ್ನ ನೇಮಕ ಮಾಡ್ಕೊಳ್ಳಕ್ಕೆ, ಈ ಸಭೆ ಜಾಸ್ತಿ ಬೆಳೀತಾ ಬಂತು, ಸಾವಿರಾರು ಮಂದಿ ಸೇರ್ತಾ ಇದ್ದಾರೆ, ಅವ್ರ ಆಗು ಹೋಗುಗಳು ಅಥವಾ ನಿರ್ವಹಣೆ, ಅದಕ್ಕೆ ಯಾರು ಜವಾಬ್ದಾರಿ ತಗೊಳ್ಬೇಕು, ಯಾರು ವಾಕ್ಯ ಹೇಳ್ಬೇಕು, ಯಾರು ಪ್ರಾರ್ಥಿಸ್ಬೇಕು, ಇದೆಲ್ಲ ನೋಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಅವರಲ್ಲೇ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥವ್ರು ಬರ್ಲಿಕ್ಕೆ ಮುಂದಾದ್ರು. ಅವರಲ್ಲಿ ಯಾರದ್ರ ಜವಾಬ್ದಾರಿ ಹೊರಬೇಕಾಗಿತ್ತು, ಅಥವಾ ಯಾರಿಗಾದ್ರ ಜವಾಬ್ದಾರಿ ಹೊಂದ್ಕೊಂಡು ನಾವು ಹೊಸ ಒಡಂಬಡಿಕೆಯಲ್ಲಿ ಓದ್ತೇವೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಈ ಸಿನಗಾಗ್ ಬಗ್ಗೆ ಇರ್ತಕ್ಕಂಥ 10 ಪ್ರಮುಖ ಅಂಶಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಹೋಗ್ತೇನೆ. 10 ದ ಫ್ಯಾಕ್ಟ್ಸ್ ಅಬೌಟ್ ಸಿನಗಾಗ್ ಆಫ್ ದೋಸ್ ಡೇಸ್. ಆ ದಿನಗಳಲ್ಲಿ ಇದ್ದಂತ ಸಿನಗಾಗ್ ಅಥವಾ ಸಭಾಮಂದಿರ ಅಂತ ನಾವೇನ್ ಕರಿತೀವೋ, ಪ್ರಾರ್ಥನೆ ಮತ್ತು ವಾಕ್ಯ ಅಧ್ಯಯನಕ್ಕೋಸ್ಕರ ಸೇರಿ ಬರುವಂತ ಸ್ಥಳ, ಅದ್ರ ಬಗ್ಗೆ ಇರ್ತಕ್ಕಂಥ 10 ಅಂಶಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಹೋಗ್ತೇನೆ. ಫಸ್ಟ್, ಇಟ್ ವಾಸ್ ಎ ಪ್ಲೇಸ್ ಆಫ್ ಪ್ರೇಯರ್. ಅಗೈನ್ ಐ ಟೆಲ್ ಯು, ಇಟ್ ಇಸ್ ನಾಟ್ ಎ ಪ್ಲೇಸ್ ಆಫ್ ವರ್ಷಿಪ್, ಇಟ್ ವಾಸ್ ಎ ಪ್ಲೇಸ್ ಆಫ್ ಪ್ರೇಯರ್. ಪ್ರಾರ್ಥನೆಗಾಗಿ ಸೇರಿ ಬರುವಂಥದ್ದು. ಹೇಗೆ ಒಬ್ಬಂಟಿಗರಾಗಿ ಕೂಡ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಬೋದಾಗಿತ್ತು. ಅವ್ರಿಗೆ ಯಾವ ಅಡೆತಡೆ ಇರಲಿಲ್ಲ. ಯಾವಾಗ ಬೇಕು ಅವಾಗ ಪ್ರಾರ್ಥನೆ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇತ್ತು. ಆ ಸ್ಥಳಕ್ಕೆ ಹೋಗಿ ಆ ಸೇರಿ ಬರೋಣ, ಅದು ಮನೆಯೋ ಬೈಲೋ ಅಥವಾ ಯಾವ್ದಾದ್ರು ಒಂದು ಸ್ಥಳವೋ, ಆ ನಿಗದಿ ಮಾಡಿದಂತ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಬೋದಾಗಿತ್ತು. ಹಾಗೆಯೇ ಗುಂಪಾಗಿ, ಸಮೂಹವಾಗಿ, ಆಸ್ ಎ ಗ್ರೂಪ್ ಆಫ್ ಪೀಪಲ್, ಇಫ್ ದೇರ್ ಆರ್ ಲೈಕ್ ಮೈಂಡೆಡ್ ಪೀಪಲ್, ಸಹ ಮನಸ್ಸುಳ್ತಕ್ಕಂಥವ್ರು 2, 3, 4, 10, 15, 20, 30 ಎಷ್ಟು ಜನ ಬೇಕಾದ್ರೂ ಸೇರಿ ಕೂಡ ಅಲ್ಲಿ ಪ್ರಾರ್ಥನೆ ಮಾಡ್ಬೋದಾಗಿತ್ತು. ಎರಡನೇದಾಗಿ, ಇಟ್ ವಾಸ್ ನಾಟ್ ಓನ್ಲಿ ಎ ಪ್ಲೇಸ್ ಆಫ್ ಪ್ರೇಯರ್, ಸ್ಲೋಲಿ ಇಟ್ ಬಿಕೇಮ್ ದ ಕಮ್ಯುನಿಟಿ ಸೆಂಟರ್. ಸಮುದಾಯ ಭವನ ಅಂತ ನಾವು ಇವತ್ತೇನ್ ಕರಿತೀವೋ ಅದರ ಮೂಲ ಪ್ರಾರಂಭವಾದದ್ದು ಯಹೂದಿಗಳಿಂದ. ನಾವು ಇವತ್ತು ಹೊರಗಡೆ ನೀವು ಎಲ್ಲೇ ಹೋಗಿ ನೋಡ್ರಿ, ಜೈನ ಸಮುದಾಯ ಭವನ, ಬ್ರಾಹ್ಮಣರ ಸಮುದಾಯ ಭವನ, ಕುರುಬರ ಸಮುದಾಯ ಭವನ, ದಲಿತ ಸಮುದಾಯ ಭವನ,
ಕ್ರೈಸ್ತ ಸಮುದಾಯ ಭವನ, ಹೀಗೆ ಅನೇಕ ಪದಗಳನ್ನ ಓದ್ತೀವಿ. ಬಿಲ್ಡಿಂಗ್ ಗಳ ಮೇಲೆ ಬರೆದಿರ್ತದೆ. ನಿಜವಾಗಿಯೂ ಇದು ಪ್ರಾರಂಭವಾದದ್ದು ಅವತ್ತಿನ ಯಹೂದಿಗಳಿಂದ. ಇಟ್ ವಾಸ್ ಎ ಕಮ್ಯುನಿಟಿ ಸೆಂಟರ್. ಯಾವುದು? ಸಿನಗಾಗ್. ಅವ್ರಿಗೆ ಕ್ರಮೇಣವಾಗಿ ಸಮುದಾಯ ಭವನವಾಗಿ ಮಾರ್ಪಡ್ಲಿಕ್ಕೆ ಶುರುವಾಯ್ತು. ಅಂದ್ರೆ ಏನು ಸಮುದಾಯ ಭವನ ಅಂದ್ರೆ? ಕೇವಲ ಓದುವುದು, ಧರ್ಮಶಾಸ್ತ್ರ ಓದುವುದು, ಪ್ರಾರ್ಥನೆ ಮಾಡುವುದು ಅಷ್ಟಕ್ಕೆ ಸೀಮಿತ ಆಗ್ಲಿಲ್ಲ. ಅಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಕೂಡ ಮಾಡ್ಲಿಕ್ಕೆ ಅದೇ ಸ್ಥಳ ಬಹಳ ಉಪಯುಕ್ತವಾಗ್ಲಿಕ್ಕೆ ಶುರುವಾಯ್ತು. ಏನಪ್ಪ ಧಾರ್ಮಿಕ ಕಾರ್ಯ? ಉದಾಹರಣೆಗೆ ಸುನ್ನತಿ ಮಾಡ್ಬೇಕು. ಸುನ್ನತಿ ಕಾರ್ಯವನ್ನ ಯಾರೋ ಗುಟ್ಟಾಗಿ ಮನೆಯಲ್ಲಿ ಮಾಡ್ತಿರ್ಲಿಲ್ಲ. ಅವ್ರು ದೇವ್ರಿಗಾಗಿ ಬದುಕ್ತಕ್ಕಂಥವ್ರು ಹುಟ್ಟಿದಂತ ಮಗುಗೆ, ಅದು ಗಂಡು ಮಗುವಿಗೆ, ಅವ್ರ ಧರ್ಮಶಾಸ್ತ್ರದ ಪ್ರಕಾರ ಸುನ್ನತಿ ಆಗ್ಬೇಕು. ಅದನ್ನ ಆ ಸ್ಥಳದಲ್ಲೇ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅನೇಕ ಸಾಮಾಜಿಕವಾದಂತ ಅಭಿವೃದ್ಧಿ ಕಾರ್ಯಗಳು ಅದೇ ಸ್ಥಳದಲ್ಲಿ ಆಗ್ಲಿಕ್ಕೆ ಪ್ರಾರಂಭವಾಯ್ತು. ಅದಾದ್ಮೇಲೆ ಈ ಧರ್ಮಶಾಸ್ತ್ರದ ಅರಿವಿಲ್ಲದೆ ಇರತಕ್ಕಂತ ಸಣ್ಣ ಸಣ್ಣ ಮಕ್ಕಳು, ಆ ಮಕ್ಕಳಿಗೆ ವಾಕ್ಯವನ್ನು ಹೇಳ್ಬೇಕು ಎಂಬುದಾಗಿ ಪ್ರಾರಂಭಿಸಿ, ಅಲ್ಲಿಯೇ ಒಂದ್ ರೀತಿ ಇವತ್ತೇನ್ ಬೈಬಲ್ ಕಾಲೇಜ್, ಬೈಬಲ್ ಸ್ಟಡಿ ಅನ್ನು ನಾವು ಕರಿತೀವೋ ಅದು ಅಲ್ಲಿಯೇ ಪ್ರಾರಂಭವಾಯ್ತು. ಈ ಸಿನಗಾಗ್ನಲ್ಲಿ ಈ ರೀತಿಯಾದಂತ ಧಾರ್ಮಿಕವಾದಂತ ಕಾರ್ಯಗಳು ಪ್ರಾರಂಭ ಆಗ್ಲಿಕ್ಕೆ ಶುರುವಾಯ್ತು. ಆದುದರಿಂದಲೇ ಅದನ್ನ ಇಟ್ ವಾಸ್ ಎ ಕಮ್ಯುನಿಟಿ ಸೆಂಟರ್ ಆಫ್ ಜೂಯಿಷ್ ಪೀಪಲ್. ಮೂರನೇದಾಗಿ ಇಟ್ ವಾಸ್ ಎ ಪ್ಲೇಸ್ ಆಫ್ ಸ್ಟಡಿ. ನಾನು ಈಗಾಗ್ಲೇ ಹೇಳಿದಾಗೆ ತೋರವನ್ನ ಮಕ್ಕಳಿಗೂ ಮತ್ತು ಎಲ್ಲರಿಗೂ ಬೋಧನೆ ಮಾಡುವಂತ ಸ್ಥಳವಾಗಿ ಪರಿವರ್ತನೆ ಆಯ್ತು. ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ವಿವರಿಸಿ ಹೇಳುವಂತ ಬೋಧನೆ ಅಲ್ಲಿಯೇ ಪ್ರಾರಂಭವಾಯ್ತು. ಮೂರನೇದಾಗಿ ಈ ಸ್ಥಳ ಹೇಗಿತ್ತಪ್ಪ ಅಂತ ಅಂದ್ರೆ, ಮೊದಲು ಕಟ್ಟಡ ಇರ್ಲಿಲ್ಲ, ನಿಧಾನವಾಗಿ ಕಟ್ಟಡವನ್ನ ಕಟ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ದೇ ಸ್ಟಾರ್ಟೆಡ್ ಬಿಲ್ಡಿಂಗ್ ಸಿನಗಾಗ್ಸ್. ಮೊದಲು ಸೇರಿ ಬರೋಣ ಬೈಲ್ನಲ್ಲಿ ಅಥವಾ ಮನೆಗಳಲ್ಲಿ, ಯಾರ್ದೋ ಮನೆಗಳಲ್ಲಿ ಇರ್ತಿತ್ತು. ಈಗ ಇದರದೇ ಆದಂತ ಪ್ರತ್ಯೇಕವಾದಂತ ಕಟ್ಟಡ ಕಟ್ಕೊಳ್ಳೋಕೆ ಕೂಡ ಶುರು ಮಾಡಿದ್ರು. ಆಗ ಬಿಲ್ಡಿಂಗಿಗೆ ಸಿನಗಾಗ್ ಅನ್ನಕ್ಕೆ ಶುರು ಮಾಡಿದ್ರು. ಮೊದಲು ಸೇರಿ ಬರೋಣ ಜನಸಮೂಹ ಕೇಳ್ತಾ ಇದ್ರು, ವಿಶ್ವಾಸಿಗಳ ಅಥವಾ ಆ ಯೆಹೋವನ ಭಕ್ತರ ಗುಂಪಿಗೆ. ಇದಾದ್ಮೇಲೆ ಆ ಬಿಲ್ಡಿಂಗು ಕೂಡ ಸಿನಗಾಗ್ ಅಂತ ಕರೆಯಕ್ ಶುರು ಮಾಡಿದ್ರು. ಅದ್ ಹೇಗಿತ್ತಪ್ಪ ಅಂತ ಅಂದ್ರೆ, ಅವ್ರು ಎಲ್ಲೇ ಕಟ್ಲಿ, ಅದು ಉದ್ದ ಅಗಲ ಅದು ಎಷ್ಟಾರು ಇರ್ಲಿ, ಅದು ಎರಡನೇ ವಿಚಾರ. ಆ ಮುಂದೆ ಒಂದು ಎತ್ತರವಾದಂತ ದೇರ್ ವಾಸ್ ಎ ರೈಸ್ಡ್ ಪ್ಲಾಟ್ಫಾರ್ಮ್, ಒಂದು ಎತ್ತರವಾದಂತ ಸ್ಥಳ ಮುಂದೆ ಇರ್ತಿತ್ತು. ಈ ಜನರೆಲ್ಲರೂ ಮುಖ ಮಾಡಿ ತಿರುಗಿಕೊಳ್ಳಿಕ್ಕೆ, ಕೂತ್ಕೊಂಡು ನೋಡ್ಲಿಕ್ಕೆ ಕಾಣುವಂತ ಒಂದು ಸ್ಥಳದಲ್ಲಿ ಮುಂದಿನ ಭಾಗದಲ್ಲಿ ಎತ್ತರವಾದಂತ ಒಂದು ಪೀಠವಾಗಿ, ಅಥವಾ ಪೀಠ ಅನ್ನೋದಕ್ಕಿಂತ ಇಟ್ ವಾಸ್ ಎ ರೈಸ್ಡ್ ಪ್ಲಾಟ್ಫಾರ್ಮ್. ಯಾಕೆ? ಆ ಸ್ಥಳದಲ್ಲಿ ನಿಂತುಕೊಂಡು ದೇವರ ವಾಕ್ಯದ ಸುರುಳಿಗಳನ್ನ ಓದಲಿಕ್ಕೆ, ಅದೇ ಸ್ಥಳದಲ್ಲಿ ನಿಂತ್ಕೊಳ್ಳಿಕ್ಕೆ ಒಂದು ಎತ್ತರವಾದಂತ ಜಾಗವನ್ನು ಮಾಡಿರ್ತಿದ್ರು. ಅದಕ್ಕೆ ಆರನ್ ಎಂಬ ಕರೀತಾರೆ ಇಬ್ರಿಯ ಭಾಷೆಯಲ್ಲಿ, ARON, ಆರನ್. ನೀವು ಹುಡುಕಿ ನೋಡ್ರಿ ಗೂಗಲ್ ನಲ್ಲಿ, ಅದಕ್ಕೆ ವಿವರಣೆಯನ್ನ ನೀವು ಕಂಡುಕೊಳ್ತೀರಿ. ಏನಿತ್ತು ಆ ಆರನ್ ಸ್ಥಳದಲ್ಲಿ ಅಂದ್ರೆ, ಒಂದು ಮರದ ಪೆಟ್ಟಿಗೆ ಇರ್ತಿತ್ತು ಅಗಲವಾಗಿ. ಆ ಪೆಟ್ಟಿಗೆ ಒಳಗಡೆ ಏನಿರ್ತಿತ್ತಪ್ಪ ಅಂದ್ರೆ, ಈ ಧರ್ಮಶಾಸ್ತ್ರದ ಇವತ್ತಿನ ಹಾಗೆ ಬೈಬಲ್ ಸಂಪೂರ್ಣವಾಗಿ ಎಲ್ಲ ಜೋಡಿಸಿ ಅಥವಾ ಲೆದರ್ ಬೈಂಡಿಂಗ್ ಅಥವಾ ಇನ್ನೇನ್ ರೆಗ್ಸೈನ್ ಬೈಂಡಿಂಗ್ ತರ ಇರ್ಲಿಲ್ಲ. ಒಂದೊಂದು ಸುರುಳಿಗಳು ಇರ್ತಿದ್ದೋ ಹಾಗೆ ಆ ಒಂದೊಂದು ಧರ್ಮಶಾಸ್ತ್ರದ ಒಂದೊಂದು ಸುರುಳಿಯನ್ನ ಜೋಪಾನವಾಗಿ ಭಯಭಕ್ತಿಯಿಂದ ಆ ಮರದ ಪೆಟ್ಟಿಗೆ ಒಳಗಡೆ ಇಡ್ತಾ ಇದ್ರು. ಆ ಮರದ ಪೆಟ್ಟಿಗೆ ಒಳಗಡೆ ಇಡುವುದಕ್ಕೂ ಅದರ ಮೇಲ್ಭಾಗವನ್ನ ಅದರ ಮೇಲೆ ಆ ಸುರುಳಿಯನ್ನ ಹರಡಿ ಓದುವುದಕ್ಕೂ ಉಪಯೋಗಿಸ್ತಾ ಇದ್ರು. ಅದನ್ನ ನಾವು ಏರನ್ ಎಂಬುದಾಗಿ ನಾವು ಕರಿತೀವಿ. ಏರನ್ ಇನ್ ಫ್ರಂಟ್, ಇಟ್ ವಾಸ್ ಎ ವುಡನ್ ಬಾಕ್ಸ್ ಟು ಪ್ಲೇಸ್ ದ ಸ್ಕ್ರೋಲ್ಸ್ ಆಫ್ ದ ಫಸ್ಟ್ 5 books. ತೋರವನ್ನ ಇಡ್ಲಿಕ್ಕೋಸ್ಕರ ಇರ್ತದೆ. ಐದನೇದಾಗಿ ಇನ್ನೊಂದು, ಅದ್ರ ಪಕ್ಕದಲ್ಲೇ ದೇರ್ ವಾಸ್ ಎ ರೈಸ್ಡ್ ಪ್ಲಾಟ್ಫಾರ್ಮ್ ವೇರ್ ತೋರಾ ಹ್ಯಾಸ್ ಟು ಬಿ ರೆಡ್. ಆ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಭಾಗದಲ್ಲಿ ಅಂದ್ರೆ ಕೇಂದ್ರ ಭಾಗದಲ್ಲಿ ಆ ವುಡನ್ ಬಾಕ್ಸ್ ಅನ್ನ ಇಟ್ಟು ಅಲ್ಲಿ ಸುರುಳಿಗಳನ್ನ ಇಡುವುದ್ರ ಜೊತೆಗೆ, ಇನ್ನೊಂದು ಬದಿಯಲ್ಲಿ ಅದೇ ಜಾಗದಲ್ಲಿ ನಿಂತ್ಕೊಂಡು ವಾಕ್ಯ ಹೇಳ್ಬೇಕು. ಅವನ ಒಂದಿನ ಇಲ್ಲಿ, ಒಂದಿನ ಅಲ್ಲಿ, ಒಂದಿನ ಇಲ್ಲಿ, ಹಾಗೆ ನಿಲ್ಲೂ ಆಗಿರ್ಲಿಲ್ಲ. ಅದಕ್ಕೆ ಭೀಮಾ ಅಂತ ಕರೀತಾ ಇದ್ರು, BIMAH. ಅಲ್ಲಿಂದ ಪ್ರಾರಂಭವಾದದ್ದು ಭೀಮಾ ಅಂತಕ್ಕಂಥ ಪದವನ್ನ ಇಬ್ರಿಯ ಭಾಷೆಯಲ್ಲಿ ಅಲ್ಲಿ ಉಪಯೋಗಿಸಲಿಕ್ಕೆ ಶುರು ಮಾಡಿದ್ರು. ಆ ಸ್ಥಳದಲ್ಲಿ ನಿಂತ್ಕೊಂಡು ಎತ್ತರವಾದಂತ ಜಾಗ, ಜನರೆಲ್ರಿಗೂ ಕಾಣಿಸುವಂತ ಜಾಗ ಅದಾಗಿತ್ತು. ಅಲ್ಲಿ ತೋರವನ್ನ ಅಥವಾ ಈ ಮೊದಲ 5 ಪಂಚಗ್ರಂಥಗಳನ್ನ ಓದಿ
ಅದ್ರ ವಿವರಣೆ ಮಾಡ್ತಕ್ಕಂತ ಸ್ಥಳ ಅದಾಗಿತ್ತು. ಆರನೇದಾಗಿ ಆ ಸಿನಗಾಗ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿಯ ತನಕ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ಸ್ತ್ರೀಯರು ಸಭೆಯಾಗಿ ಸೇರುವಾಗ ಸ್ತ್ರೀಯರು ಪುರುಷರು ಪ್ರತ್ಯೇಕವಾಗಿ ಕುಳಿತುಕೊಳ್ಳುತ್ತಿದ್ರು ಎಂಬತಕ್ಕಂತ ನೇರವಾದ ವಾಕ್ಯ ಇದುವರೆಗೂ ನಾವೆಲ್ಲೂ ಓದಿಲ್ಲ. ಆದ್ರೆ ಇಲ್ಲಿ ಸಿನಗಾಗ್ನಲ್ಲಿ ಸ್ತ್ರೀಯರು ಮತ್ತು ಪುರುಷರು ಪ್ರತ್ಯೇಕವಾಗಿ ಕೂರ್ಲಿಕ್ಕೆ ಪ್ರಾರಂಭಿಸಿದ್ರು. ಇದುವರೆಗೂ ಅದಿರ್ಲಿಲ್ಲ, ಅವ್ರು ಸಪರೇಟ್ ಆಗಿ ಕೂರ್ತಾ ಇದ್ರು. ಏಳನೇದಾಗಿ ಸಿನಗಾಗ್ ಬಗ್ಗೆ ಏನಪ್ಪಾ ಅಂದ್ರೆ, ದ ನೇರ್ ಟೆಮಿಡ್ ಎಂಬ ಕರಿತೇವೆ. ನೇರ್ ಟೆಮಿಡ್, NERTAMID. ಹಾಗಂದ್ರೆ ಏನು ಅಂದ್ರೆ, ಈ ಪ್ರತಿಯೊಂದು ಸಿನಗಾಗ್ನ ಆ ಮುಂದಿನ ರೈಸ್ ಪ್ಲಾಟ್ಫಾರ್ಮ್ ಏನಿತ್ತು, ಐರನ್ ಅಥವಾ ಈ ಭೀಮಾ ಏನಿತ್ತು ಓದ್ಲಿಕ್ಕೆ ಇರ್ತಕ್ಕಂಥ ಸ್ಥಳ, ಅಲ್ಲಿ ಕನಿಷ್ಠ ಒಂದಾದ್ರೂ ಬೆಳಕು ಕೊಡುವಂತ ಲ್ಯಾಂಪ್ ಅಂತ ಅಥವಾ ಬೆಳಕಿನ ದೀಪ ಇಟ್ಕೊಂಡಿದ್ರು. ಅದು ಇವತ್ತಿನ ಹಾಗೆ ಎಲೆಕ್ಟ್ರಿಸಿಟಿ ಅದಿನೇ ಇರ್ಲಿಲ್ಲ. ಅವರು ಎಣ್ಣೆ ಮೂಲಕವಾಗಿ ನಿಮ್ಗೆಲ್ರಿಗೂ ಗೊತ್ತಿದೆ ದೀಪ ಹಚ್ಚುತ್ತಾ ಇದ್ರು. ನಾವು ಆ ದೀಪ ಬಟ್ಟಲುಗಳಲ್ಲಿ ಎಣ್ಣೆ ಹೊಯ್ದು ಅವತ್ತಿನ ಹಿಂದಿನ ಕಾಲದಲ್ಲಿ ದೀಪ ಹಚ್ಚುತ್ತಾ ಇದ್ರು. ಹೇಗೋ ಒಟ್ಟಿನಲ್ಲಿ ಚಂದವಾಗಿ ಬೆಳಕು ಕೊಡುವಂತ ಒಂದು ಬೆಳಕಿನ ವ್ಯವಸ್ಥೆಯನ್ನ ಅಲ್ಲಿ ಮಾಡ್ಕೊಂಡಿದ್ರು. ಈ ಟೆಮೆಡ್ ಯಾವಾಗ್ಲೂ ಕೂಡ ಆರದ ಹಾಗೆ ನೋಡ್ಕೊಳ್ಬೇಕಾಗಿತ್ತು. ಸಿನಗಾಗ್ನಲ್ಲಿ ಯಾವತ್ಲೂ ಆರಬಾರದು, ಅದು ಯಾವಾಗ್ಲೂ ಬೆಳಕು ಕೊಡ್ಬೇಕಾಗಿತ್ತು. ಯಾಕೆ ಹೀಗೆ ಮಾಡಿದ್ರು ಅಂದ್ರೆ, ಇಸ್ರಾಯೇಲರಿಗೆ ಬೆಳಕಿನ ಬಗ್ಗೆ ಚಂದವಾಗಿ ಗೊತ್ತಿತ್ತು. ಬೆಳಕನ್ನ ಬಹಳ ಗೌರವಿಸ್ತಾ ಇದ್ರು, ಮಾನಿಸ್ತಾ ಇದ್ರು. ಬೆಳಕಿನ ಬಗ್ಗೆ ಬಹಳ ಹೆದರ್ತಾ ಕೂಡ ಇದ್ರು. ನೀವು ಯಾಕೆ ಅಂದ್ರೆ ಸ್ವಲ್ಪ ಇದಕ್ಕೆ ಈ ಬೆಳಕು ಯಾಕೆ ಆ ಸ್ಥಳದಲ್ಲಿ ಒಂದು ಬೆಳಕು ಕೊಡ್ಲಿಕ್ಕೆ ದೀಪವನ್ನ ಹೀಗೆ ಇಡ್ತಾ ಇದ್ರು, ಲ್ಯಾಂಪ್ ಅನ್ನ ಅಥವಾ ಲ್ಯಾಂಟರ್ನ್ ಹೇಗೋ ಒಂದು ಬೆಳಕು ಕೊಡುವಂತ ವ್ಯವಸ್ಥೆ ಮಾಡಿದ್ರು, ಅದು ಯಾವಾಗ್ಲೂ ಇರ್ಬೇಕಾಗಿತ್ತು ಅಂತ ಅಂದ್ರೆ, ಜಸ್ಟ್ ಐ ವಾಂಟ್ ಟು ಗೋ ಬ್ಯಾಕ್ ಟು ದ ಅರ್ಲಿ ಸ್ಟೇಜಸ್ ಆಫ್ ಇಸ್ರೇಲೈಟ್ಸ್. ಈ ಬೆಳಕು ಹೇಗ್ ಬಂತು ಅಂತಕ್ಕಂಥ ಸ್ವಲ್ಪ ಹಿಂದಕ್ಕೆ ಹೋಗಿ ನಾವು ನೋಡ್ತಾ ಬಂದ್ರೆ ಯಾಕೆ ಅವ್ರು ಮಾನಿಸ್ತಾ ಇದ್ರು ಅಂದ್ರೆ, ಒಂದು ವಾಕ್ಯ, 1-2 ವಾಕ್ಯವನ್ನ ದಯವಿಟ್ಟು ಓದೋಣ. ವಿಮೋಚನ ಕಾಂಡ 34ನೇ ಅಧ್ಯಾಯ 29 ಮತ್ತು 30ನೇ ವಚನ ಓದೋಣ. ವಿಮೋಚನ ಕಾಂಡ 34ನೇ ಅಧ್ಯಾಯ 29ರಿಂದ 30 ವಚನ. ಮೋಶೆ ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಇಳಿದು ಬಂದಾಗ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖ ಪ್ರಕಾಶಮಾನವಾಗಿತ್ತು. ಆದರೆ ಆ ಸಂಗತಿ ಅವನಿಗೆ ತಿಳಿಯಲಿಲ್ಲ. ಮೋಶೆಯ ಮುಖವು ಪ್ರಕಾಶವಾಗಿರುವುದನ್ನು ಆರೋನನು ಇಸ್ರಾಯೇಲೆಲ್ಲರೂ ನೋಡಿ ಅವನ ಹತ್ತಿರಕ್ಕೆ ಬರುವುದಕ್ಕೆ ಭಯಪಟ್ಟರು. ಆದರೆ ಮೋಶೆ ನೋಡಿ, ಇಲ್ಲಿ ವಾಕ್ಯದಲ್ಲಿ ಓದ್ತೇವೆ, ಆ ಧರ್ಮಶಾಸ್ತ್ರವನ್ನ ಅಂದ್ರೆ ಆ ಕಲ್ಲಿನ ಹಲಗೆಗಳನ್ನ, ದಶಾಜ್ಞೆಗಳನ್ನ ತೆಗೆದುಕೊಂಡು ಕೆಳಗಡೆ ಬಂದ ತಕ್ಷಣದಲ್ಲಿ ಮೋಶೆಯ ಮುಖ ಹೊಳಿತಿತ್ತು, ಪ್ರಕಾಶಮಾನವಾಗಿರ್ತಿತ್ತು. ಎಷ್ಟು ಮಟ್ಟಿಗಿತ್ತು ಅಂದ್ರೆ ಅವನ ಮುಖವನ್ನ ಜನರು ನೋಡಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಮುಸುಕು ಮುಚ್ಚಿಕೊಂಡ ಅಂತ ಮುಂದಿನ ವಾಕ್ಯದಲ್ಲಿ ನಾವು ಓದ್ತೀವಿ. ಅಷ್ಟರ ಮಟ್ಟಿಗೆ ಅವನ ಮುಖದ ಮೇಲೆ ಬೆಳಕು, ಕಣ್ಣು ಕುಕ್ಕುವಷ್ಟು ಬೆಳಕು ಅವನ ಮುಖದಲ್ಲಿ ಕಾಣ್ತಾ ಇತ್ತು. ಯಾಕಂದ್ರೆ ದೇವರು ಬೆಳಕಾಗಿದ್ದಾನೆ ಎಂಬುದಾಗಿ ಇಸ್ರೇಲ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆ ದೇವರ ತೇಜಸ್ಸು, ಆ ದೇವರ ಪ್ರಭಾವ ಮೋಶೆಯ ಮುಖದ ಮೇಲೆ, ಆತನೇನು ದೇವರನ್ನ ಫೇಸ್ ಟು ಫೇಸ್ ಹೀಗೀಗೆ ಎದೆದುರುಗಡೆ ಒಂದಡಿ ಅಂತರದಲ್ಲಿ ನಿಂತ್ಕೊಂಡು ನೋಡಿಲ್ಲ. ಆ ದೇವರನ್ನ ಸಂಪೂರ್ಣವಾಗಿ ಯಾವ ಮನುಷ್ಯನು ನೋಡ್ಲಿಕ್ಕೆ ಆಗುವುದಿಲ್ಲ. ಆತನ ಆ ಒಂದು ಪ್ರಕಾಶಮಾನ, ಆ ಬೆಳಕು ಮೋಶೆಯ ಮುಖದ ಮೇಲೆ ಬಿದ್ದಿದ್ರಿಂದ ಆ ಬೆಳಕನ್ನ ಜನರು ನೋಡ್ಲಿಕ್ಕೆ ಆಗ್ಲಿಲ್ಲ. ಅಷ್ಟ್ರ ಮಟ್ಟಿಗೆ ಅವನ ಮುಖ ಹೊಳಿತಾ ಇತ್ತು. ಯಾಕಂದ್ರೆ ದೇವರು ಬೆಳಕಾಗಿದ್ದ, ಈಗಲೂ ಕೂಡ ಬೆಳಕಾಗಿದ್ದಾನೆ. ಹಾಗೆ ಅಲ್ಲಿಂದ ಪ್ರಾರಂಭವಾದದ್ದು ಇಸ್ರೇಲ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಬೆಳಕು ಬಹಳ ಪ್ರಾಮುಖ್ಯ, ಬೆಳಕು ಇರ್ಬೇಕು, ಬೆಳಕಿನಲ್ಲಿರ್ತಕ್ಕಂಥದ್ದು ಒಳ್ಳೇದು, ದೇವರು ಬೆಳಕಾಗಿದ್ದಾನೆ ಎಂಬತಕ್ಕಂಥ ಮನೋಭಾವ ಅವ್ರಿಗೆ ಇದ್ದಿದ್ರಿಂದಲೇ ಬೆಳಕನ್ನ ಆ ಸ್ಥಳದಲ್ಲಿ ವ್ಯವಸ್ಥೆ ಮಾಡಿದ್ರು. ಅದು ಯಾವಾಗ್ಲೂ ಉರಿಯುವಂತೆ ಮಾಡಿದ್ರು. ಸಿನಗಾಗ್ನಲ್ಲಿ 24/7 ಆಲ್ವೇಸ್ ದೇರ್ ಯೂಸ್ ಟು ಬಿ ಎ ಲೈಟ್, ದೇರ್ ವಾಸ್ ನೋ ಡಾರ್ಕ್ನೆಸ್. ಆ ಸಿನಗಾಗ್ನಲ್ಲಿ ಡಾರ್ಕ್ನೆಸ್, ಸಭಾಮಂದಿರದಲ್ಲಿ ಕತ್ಲೆ ಇರಬಾರದು ಎಂಬುದಾಗಿ ಅವ್ರು ಹಾಗೆ ಮಾಡಿದ್ರು. ನಾವು ಅದನ್ನೇ ನಾವು ಮುಂದಕ್ಕೆ ಬಂದು ನೋಡಿದ್ರೆ,
ಇದು ಹೇಗೆ ಇಸ್ರಾಯೇಲ್ರಲ್ಲಿ ಬೆಳಕು ಅಂತಕ್ಕಂಥದ್ದು ಹಾಸು ಹೊಕ್ಕಾಗಿ ಬಂತು, ಅವ್ರ ಬೆಳಕಿಗೆ ಎಷ್ಟು ಭಯ ಪಡ್ತಿದ್ರು, ಗೌರವಿಸ್ತಾ ಇದ್ರು ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಇನ್ನೊಂದು ವಾಕ್ಯ ಓದೋಣ ದಯವಿಟ್ಟು. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 3ನೇ ವಚನ ಓದ್ರಿ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 3ನೇ ವಚನ. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಸಾಕು. ನಾವು ಇಲ್ಲಿ ದೇವರು ಪೌಲನಿಗೆ ದರ್ಶನ ಕೊಟ್ಟು ಅವನೊಟ್ಟಿಗೆ ಸಂಭಾಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ದೊಡ್ಡ ಬೆಳಕು ಅವನ ಮೇಲೆ ಬಿತ್ತು ಅಂತ ಓದ್ತೀವಿ. ಯಾಕೆ ದೇವರು ಬರೀ ಸ್ವರವನ್ನು ಕರೆದು ಮಾತಾಡಿಸ್ಬೋದಾಗಿತ್ತಲ್ಲ ಪೌಲನಿಗೆ, ಸೌಲನೇ ಸೌಲನೇ ಅಂತ ಸ್ವರ ಕೂಡ ಕೇಳ್ಬೋದಾಗಿತ್ತಲ್ಲ. ಯಾಕೆ ಬೆಳಕು? ಈ ಎಲ್ಲಾ ಯಹೂದಿಗಳಿಗೆ ಚಂದವಾಗಿ ಗೊತ್ತಿತ್ತು, ಅದು ಯಾರು ಹೇಳಿ ಬಾಯ್ಪಾಠ ಮಾಡಿಸ್ಬೇಕಾಗಿರ್ಲಿಲ್ಲ, ಅರ್ಥ ಮಾಡಿಸ್ಬೇಕಾಗಿಲ್ಲ. ಬೆಳಕು, ಅಸಾಧಾರಣವಾದ ಬೆಳಕನ್ನ ಅವ್ರು ಕಂಡ್ರೆ ಭಯಪಟ್ಟು ದಿಗಿಲು ಬೀಳ್ತಾ ಇದ್ರು. ಯಾಕಂದ್ರೆ ಇದು ದೇವರು ಬೆಳಕಾಗಿದ್ದಾನೆ, ಬೆಳಕಿನ ಮೂಲಕವಾಗಿ ದೇವರು ಮಾತಾಡ್ತಾನೆ ಎಂಬುದಾಗಿ ಅವ್ರಿಗೆ ಅರ್ಥವಾಗಿದ್ದರಿಂದಲೇ ಆ ಯಹೂದ್ಯನಾದಂತ ಸೌಲನಿಗೆ ದೊಡ್ಡ ಬೆಳಕು ಬೀಳುವಂತೆ ಆಯ್ತು. ಅವನಿಗಾಗ್ಲೇ ಸ್ಪಷ್ಟವಾಗಿ ಗೊತ್ತಾಯ್ತು, ಕಣ್ಣು ಕಾಣದಾಗಾಯ್ತು, ಅವನ ತಲೆ ಮೆದುಳಿನಲ್ಲಿ ಓಡ್ತಾ ಇತ್ತು, ಇದು ಯಾರೋ ಒಬ್ಬ ಮನುಷ್ಯನ ಕೆಲಸ ಅಲ್ಲ, ಸಾಕ್ಷಾತ್ ದೇವರೇ ನನ್ನೊಟ್ಟಿಗೆ ಮಾತನಾಡ್ಲಿಕ್ಕಾಗಿ ಮುಂದಾಗಿದ್ದೇನೆ ಅಂತಕ್ಕಂಥ ಅರಿವು ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗೋಯ್ತು. ಅದು ಇಟ್ ವಾಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರಿಗೆ ಗ್ರಹಿಕೆ ಇತ್ತು. ಹಾಗಾಗಿ ಬೆಳಕಿನ ಮೂಲಕವಾಗಿ ಕರ್ತನು ಫಸ್ಟ್ ಆತನನ್ನ ಸಂದರ್ಶನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾವು ಮತ್ತೆ ಇನ್ನೊಂದು ವಾಕ್ಯ ಓದಿ ನಾವು ಮುಂದಕ್ಕೆ ಹೋಗೋಣ. ಯೋಹಾನನ್ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನದ 4 ಮತ್ತು 5ನೇ ವಚನ ಓದಿ. ಯೋಹಾನನ್ ಸುವಾರ್ತೆ 1ನೇ ಅಧ್ಯಾಯ 4 ಮತ್ತು 5ನೇ ವಚನ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ನೋಡ್ರಿ, ಇಲ್ಲೂ ಕೂಡ ಯೋಹಾನನು ಒಬ್ಬ ಯಹೂದಿಯಾಗಿ ದೇವರ ಬಗ್ಗೆ ಚಂದವಾಗಿ ತಿಳಿದಂತವನು, ಧರ್ಮಶಾಸ್ತ್ರವನ್ನು ಅರ್ಥ ಮಾಡ್ಕೊಂಡಿದ್ದಂಥವನು, ಪ್ರವಾದಿಗಳ ಬಗ್ಗೆ ಕೇಳಿದ್ದಂಥವನು, ಆತನು ಬೆಳಕಿನ ಬಗ್ಗೆ ಸ್ಪಷ್ಟವಾಗಿ ಬರೀತಾನೆ. ದೇವರು ಬೆಳಕಾಗಿದ್ದಾನೆ, ಕತ್ತಲೆ ಅಲ್ಲ ದೇವರಲ್ಲಿ, ಕತ್ತಲೆ ಎಂದಿಗೂ ಕೂಡ ಆತನನ್ನು ಮೋಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿ ಆ ಬೆಳಕಿನ ವಿಚಾರವಾಗಿ ಮಾತಾಡ್ತಾನೆ. ಆದುದರಿಂದಲೇ ಆ ಸಿನಗಾಗ್ನಲ್ಲಿ ಬೆಳಕು ಇರುವಂತೆ ಅವ್ರು ಯಾವಾಗ್ಲೂ ನೋಡಿಕೊಂಡ್ರೆ. 8ನೇದಾಗಿ ಮತ್ತೆ ಈ 10 ಅಂಶಗಳನ್ನು ಹೇಳಿ ನಾನು ಇಲ್ಲಿ ನಿಲ್ಲಿಸ್ತೇನೆ. ಬಹುಶಃ ನಾನು ಇನ್ನ ಮುಂದೆ ಹೋಗ್ಬೇಕೆಂಬುದಾಗಿದ್ದೆ, ಇನ್ನು ಬಹಳಷ್ಟಿತ್ತು. ಬಹುಶಃ ಇಲ್ಲಿ ಸಮಯ ಆಗ್ತಾ ಇದೆ. ಇನ್ನು 2 ಅಂಶಗಳನ್ನು ಹೇಳಿ ನಾನು ನಿಲ್ಲಿಸ್ತೇನೆ. 8ನೇದು ಏನಪ್ಪಾ ಅಂದ್ರೆ, ಎ ಮಿನಿಯಾನ್ ವಾಸ್ ಫಾರ್ಮ್ಡ್. ಮಿನಿಯಾನ್, ಈ ಪದ ಮಿನಿಯಾನ್ ಅಂದ್ರೆ MINYAN. ಮಿನಿಯಾನ್ ಅಂದ್ರೆ ಇಟ್ ವಾಸ್ ಗ್ರೂಪ್ ಆಫ್ 10 ಪೀಪಲ್. 10 ಬುದ್ಧಿಯುಳ್ಳಂತ ಏನ್ ಹೇಳ್ತೀವಿ, ಮೆಚೂರ್ಡ್ ಪೀಪಲ್, ಪೂರ್ಣ ಜ್ಞಾನಿಗಳಾದಂತ, ತಿಳುವಳಿಕೆ ಇದ್ದಂತ 10 ಜನರ ಒಂದು ಗುಂಪು, ಒಂದು ಇನ್ನೇನ್ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ, ಎ ಕಮಿಟಿ, ಎ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಏನ್ ಕರಿತೀವಿ, ಒಂದು ಕಮಿಟಿ, ಒಂದು ಸಮಿತಿ. ಹಾಗೆ 10 ಜನರನ್ನ ಆ ಸಮಿತಿಯಲ್ಲಿ ಇಟ್ಕೊಂಡಿದ್ರು. ಅವರೆಲ್ಲರೂ ಸೇರಿನೇ ಈ ಸಿನಗಾಗ್ನ ಮೇಂಟೈನ್ ಮಾಡ್ಲಿಕ್ಕೆ, ದೊಡ್ಡದಾಗ್ತಾ ಬಂದ ಹಾಗೆ, ಜನಗಳು ಹೆಚ್ಚಾಗ್ತಾ ಬಂದ ಹಾಗೆ, ಇದನ್ನೆಲ್ಲವನ್ನ ನಿರ್ವಹಣೆ ಮಾಡ್ಲಿಕ್ಕೋಸ್ಕರವಾಗಿ ಒಂದು ಸಮಿತಿ ಕೂಡ ಇತ್ತು. ಅದ್ರಲ್ಲಿ 10 ಜನ ಇರ್ತಿದ್ರು. ಅದಕ್ಕೆ ಮಿನಿಯಾನ್ ಅಂತ ಕರೀತಾರೆ. ಗ್ರೂಪ್ ಆಫ್ 10 ಅಡಲ್ಟ್ ಜೂಯಿಶ್ ಮೆನ್, ನಾಟ್ ವಿಮೆನ್. ಅದ್ರ ಸ್ತ್ರೀಯರಿರ್ತಿರಲ್ಲ, ಒಂದು ಪೂರ್ಣ ಬುದ್ಧಿ, ಜ್ಞಾನ, ವಿವೇಕಗಳುಳ್ಳಂತ 10 ಜನರನ್ನ ಅವರು ಸೇರಿಸಿ ಒಂದು ಸಮಿತಿ ಮಾಡಿದ್ರು. ಯಾಕೆ? ಇವ್ರ ಕೆಲಸ ಏನು? ಅವ್ ನಾನ್ ಮೊದ್ಲೇ ಹೇಳ್ದಾಗೆ, ಫಾರ್ ಎಕ್ಸಾಂಪಲ್, ಸುನ್ನತಿ ಮಾಡ್ಬೇಕು ಒಂದು ಮಗುವಿಗೆ, ಒಬ್ಬರೇ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಯಾರ್ಯಾರು ಸಿಕ್ದವರೆಲ್ಲ ಬಂದು ಮಾಡೋ ಹಾಗಿಲ್ಲ. ಅದಕ್ಕೆ ಅಂತ ನೇಮಕವಾದಂತ ಜನರು ಇರಬೇಕು, ಅವರು ಭಕ್ತಿವಂತರಾಗಿರ್ಬೇಕು, ದೇವರಿಗೆ ಭಯಪಡುವಂತವರಾಗಿರ್ಬೇಕು ಅಂತ ಹೇಳಿ ಆ 10 ಜನನ ಒಂದು ಸಮಿತಿ ಮಾಡಿದ್ರು. ಅದನ್ನ ಬ್ರಿಟ್ ಮಿಲಾ MILAH, ಮಿಲಾ ಅಂದ್ರೆ ಹಿಬ್ರು ಭಾಷೆನಲ್ಲಿ ಅದು ಸುನ್ನತಿ ಎಂಬುದಾಗಿ, ಇಂಗ್ಲಿಷ್ ನಲ್ಲಿ ನಾವು ಸರ್ಕಂಸಿಷನ್ ಅಂತ ನಾವೇನ್ ಕರಿತೀವಿ, ಅದನ್ನೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ, ಇನ್ನು ಬೇರೆ ಬೇರೆ ಧಾರ್ಮಿಕ ಕೆಲಸಗಳನ್ನ ಮಾಡ್ಲಿಕ್ಕೆ ಆ ಮಿನಿಯಾನ್ ಗ್ರೂಪ್ ಕೂಡ ಸಿನಗಾಗ್ ನಲ್ಲಿ. 9ನೇದಾಗಿ, ಈ ಸಿನಗಾಗ್ ಹೇಗಿತ್ತಪ್ಪ ಅಂದ್ರೆ, ಇಟ್ ವೇರೀಸ್ ಬೈ ಸೈಜ್, ಬೈ ಡಿಸೈನ್. ಒಂದು ತರದಲ್ಲಿ ಇರ್ಲಿಲ್ಲ. ಅಂದ್ರೆ
ಚರ್ಚ್ ಅಂತ ಹೇಳಿದ್ರೆ ಕೆಲವ್ರು ಏನ್ ತಿಳ್ಕೊಳ್ತಾರೆ, ಸಿಲ್ಬೆ ಇರಲೇಬೇಕು, ಅದ್ ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು ಅಂತ ಕೆಲವ್ರಿಗೆ ಒಂದು ಐಡಿಯಾ ಇರುತ್ತೆ. ಸಿನಗಾಗ್ ಆಗಲ್ಲ. ಅದು ಕೆಲವು ಸಮಯದಲ್ಲಿ ರೋಮನ್ನರ ಕಾಲದಲ್ಲಿ ಕಟ್ಟಿದಂತ ಸಿನಗಾಗ್ಗಳು ರೋಮರ ವಾಸ್ತುಶಿಲ್ಪದ ಆಧಾರ ಮೇಲೆ ಕೂಡ ಕಟ್ಟಿದ್ದಾರೆ. ಕೆಲವರು ಗ್ರೀಕರ ಶೈಲಿಯಲ್ಲಿ ಕೂಡ ಕೆಟ್ಟಿದಂತ ಸಿನಗಾಗ್ಗಳು ಕೂಡ ಇತ್ತು, ನಾವು ಹಿಸ್ಟ್ರಿನಲ್ಲಿ ಓದ್ತೇವೆ. ಇನ್ನು ಬೇರೆ ಬೇರೆ ಅವತ್ತಿನ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಪ್ರಚಲಿತವಾಗಿದ್ದಂತ ಶೈಲಿ ಡಿಸೈನ್ಗಳ ಆಧಾರದ ಮೇಲೆ ಇರ್ತಿದ್ದು. ಇಟ್ ವಾಸ್ ನಾಟ್ ಫಿಕ್ಸ್ಡ್ ಡಿಸೈನ್, ಒಂದೇ ತರವಾಗಿ ಇರಲಿಲ್ಲ. ಆ ಸೈಜ್ ಕೂಡ ಉದ್ದ ಅಗಲ ಅವ್ರಿಗೆ ಜನಕ್ಕೆ ಅನುಕೂಲವಾಗಿ ಸೇರಿ ಬರೋಣಕ್ಕೆ ಎಷ್ಟು ಬೇಕೋ ಹಾಗೆ ಇರ್ತಿತ್ತು. ಇಷ್ಟೇ ಉದ್ದ ಇರ್ಬೇಕು, ಇಷ್ಟೇ ಅಗಲ ಇರ್ಬೇಕು, ಹೊರಗಡೆ ಶೈಲಿ ಅದರ ವಿಶೇಷವಾದಂತ ಆ ನವೀಕರಣ ಹೀಗೆ ಇರ್ಬೇಕು ಅಂತ ಯಾವುದು ಒಂದು ಒಂದೇ ತರ ಇರ್ಲಿಲ್ಲ. ಆಯಾ ಕಾಲಕ್ಕೆ ತಕ್ಕಂತೆ, ಆಯಾ ಸಮಯಕ್ಕೆ ತಕ್ಕಂತೆ, ಆಯಾ ಜನರ ಅನುಕೂಲಕ್ಕೆ ತಕ್ಕಂತೆ ಬೇರೆ ಬೇರೆ ಶೈಲಿಯಲ್ಲಿ ಇರ್ತಿತ್ತು. ಮತ್ತು ಕಡೆಯದಾಗಿ ಇಟ್ ವಾಸ್ ದ ಸೆಂಟ್ರಲ್ ಪಾರ್ಟ್ ಆಫ್ ಜೂಯಿಶ್ ಲೈಫ್. ಯಹೂದ್ಯರ ಅವರ ಜೀವನದ ಪ್ರಮುಖ ಭಾಗವಾಗಿ ಸಿನಗಾಗಿತ್ತು. ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಂದಕ್ಕೆ, ನಾವು ಮುಂದಿನ ತರಗತಿಯಲ್ಲಿ ಸಿನಗಾಗ್ ಎಷ್ಟು ಪರಿಣಾಮ ಬೀರಿತ್ತು ಯಹೂದ್ಯರ ಮೇಲೆ ಅಂದ್ರೆ, ಸಿನಗಾಗ್ ಇಲ್ದೇನೆ ಅವ್ರ ಜೀವನವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬಹಳ ಬೃಹದಾಕಾರವಾಗಿ ಅದರ ಪ್ರಭಾವ ಬೀರುವಂತ ಸ್ಥಿತಿಗೆ ಅದು ಬದಲಾವಣೆ ಆಗ್ತಾ ಹೋಯ್ತು. ನಿಮ್ಗೊಂದು ಸಣ್ಣ ಕ್ಲೂ ಕೊಟ್ಬಿಡ್ತೇನೆ. ನೀವು ಮತ್ತಾಯನ ಸುವಾರ್ತೆಯಲ್ಲಿ, ನೀವು ಮಾರ್ಕನ್ ಸುವಾರ್ತೆಯಲ್ಲಿ ಕೆಲವು ಸಮಯ ಓದ್ತಿವೆ, ನಿಮ್ಮನ್ನು ಸಭಾಮಂದಿರಕ್ಕೆ ಎಳ್ಕೊಂಡು ಹೋಗಿ ಕೊರಡುಗಳಿಂದ ಪಡೆಯುವರು ಅಂತ ಯೇಸು ಸ್ವಾಮಿ ಹೇಳಿದ್ರು. ಯಾವುದು ಈ ಸಭಾಮಂದಿರ? ದಟ್ ವಾಸ್ ಸಿನಗಾಗ್, ಸಭಾಮಂದಿರ. ನೀವು ಕೇಳ್ಬೋದು, ಏನಪ್ಪಾ ಬ್ರದರ್, ಎಲ್ಲ ದೇವ್ರ ವಾಕ್ಯ ಅಧ್ಯಯನ ಮಾಡ್ಲಿಕ್ಕೆ, ಪ್ರಾರ್ಥನೆ ಮಾಡ್ಲಿಕ್ಕೆ, ಧಾರ್ಮಿಕವಾದ ಸಂಸ್ಕಾರಗಳನ್ನು ಮಾಡ್ಲಿಕ್ಕೋಸ್ಕರ ಸೇರಿ ಬಂದವರು ಹೇಗೆ ಹೊಡಿಲಿಕ್ಕೆ ಪ್ರಾರಂಭ ಆದ್ರ, ಹಿಂಸಿಸ್ಲಿಕ್ಕೆ ಪ್ರಾರಂಭ ಆದ್ರ, ಹೇಗೀಗಾಯ್ತು? ನಾವು ಆಶ್ಚರ್ಯ ಪಡ್ತೀವಿ. ಹೌದು, ಇದೇ ಸಿನಗಾಗ್ ಯೇಸು ಕ್ರಿಸ್ತನ ವಿರುದ್ಧವಾಗಿಯೂ, ಯೇಸು ಸ್ವಾಮಿ ನಂಬಿರ್ತಕ್ಕಂಥ ವಿಶ್ವಾಸಿಗಳ ವಿರುದ್ಧವಾಗಿಯೂ ಬಹಳಷ್ಟು ಕೇಡು ಮಾಡುವಂತ, ಕ್ರೂರವಾಗಿ ಹಿಂಸಿಸುವಂತ ಮಟ್ಟಿಗೆ ಇದು ಬದಲಾವಣೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಯಾಕಾಯ್ತು? ಅದು ಹೇಗಾಯ್ತು? ಮತ್ತೆ ಇದಾದ ನಂತರದಲ್ಲಿ ಹೇಗೆ ಸದ್ದುಕಾಯರು ಎಲ್ಲಿಂದ ಬಂದ್ರು, ಫರಿಸಾಯರು ಎಲ್ಲಿಂದ ಬಂದ್ರು, ಮತಾಭಿಮಾನಿಗಳು ಎಲ್ಲಿಂದ ಬಂದ್ರು, ಇದೆಲ್ಲವನ್ನ ಮುಂದಿನ ತರಗತಿಯಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ನಮ್ಮ ಸಮಯ ಆಗ್ತಾ ಇದೆ. ಥ್ಯಾಂಕ್ ಯು, ನೀವು ಸಮಯ ಕೊಟ್ಟಿದ್ದಕ್ಕಾಗಿ. ನನಗೆ